ಈಗ ಬೆಂಗಳೂರಲ್ಲಿ ನಾವು ವಾಯುಮಾಲಿನ್ಯ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಮೊದಲೇ ನಮ್ಮ ಲಂಗ್ಸ್ ವೀಕ್ ಇದೆ. ಇಂತಹ ಸಿಚುವೇಶನ್ಗಳಲ್ಲಿ ಬೆಂಗಳೂರಿನಲ್ಲಿ ಈ ತರದ ಸೌದೆಯ ಇಂದ ಬರುವಂತ ಹೊಗೆ ಜನಸಾಮಾನ್ಯರಿಗೆ, ಅಲ್ಲೇ ಕುಕ್ ಮಾಡುವಂತ ಸಿಬ್ಬಂದಿಗಳಿಗೆ ಏನ್ ಪ್ರಿಕಾಷನ್ಸ್ ಅವಶ್ಯಕತೆ ಇದೆ ಮತ್ತು ಎಷ್ಟು ಅವರ ಆರೋಗ್ಯಕ್ಕೆ ಹಾನಿಕಾರ ಅಂತೀರಿ? ಅದೇ 1 ವಾರ 2 ವಾರ ಅಥವಾ ತಿಂಗಳುಗಳ ಮಟ್ಟಿಗೆ ಆದ್ರೆ ಅದೇನು ತೊಂದರೆ ಆಗಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಅದೇ ನೀವೇನಂದ್ರೆ ಕ್ಯಾನ್ಸರ್ ಎಲ್ಲ ಬರ್ಲಿಕ್ಕೆ ತುಂಬಾ ವರ್ಷಗಳೇ ಬೇಕಾಗ್ತದೆ. ಬಟ್ ಏನಂದ್ರೆ ಆಲ್ರೆಡಿ ಇವಾಗ ಮುಂಚೆ ಸ್ಮೋಕಿಂಗ್ ಮಾಡ್ತಿದ್ದಾರೆ, ಆಲ್ರೆಡಿ ನೋನ್ ಸ್ಮೋಕರ್, ಅವರು ಹೊಗೆಗೆ ಇದು ಮಾಡಿದ್ರೆ ಅವರಲ್ಲಿ ಇರ್ತಕ್ಕಂಥ ಶ್ವಾಸಕೋಶದ ಇನ್ಫೆಕ್ಷನ್ಸು, ಆಮೇಲೆ ರೆಸ್ಪಿರೇಟರಿಗೆ ಸಂಬಂಧಪಟ್ಟ ಡಿಸೀಸ್ಗಳು ಹೆಚ್ಚಿಗೆ ಆಗ್ಬೋದು. ಮುಂಚೆನೆ ಯಾರು ಆಸ್ಥಮೆಟಿಕ್ ಇದ್ದಾರೆ, ಅವ್ರಿಗೆ ಶ್ವಾಸಕೋಶದ ತೊಂದರೆ ಇದೆ, ಅವ್ರಿಗೆ ಇವು ಈ ಶಾರ್ಟ್ ಪೀರಿಯಡ್ ನಲ್ಲಿ ಎಕ್ಸಾಜರೇಟ್ ಆಗ್ಬೋದು. ಸೊ ಅಂತ ವ್ಯಕ್ತಿಗಳು ಇದರಿಂದ ಪ್ರಿಕಾಷನ್ ತಗೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಸೊ ಬೇರೆ ಆರೋಗ್ಯಯುತ ವ್ಯಕ್ತಿಗಳು ಕೂಡ ಪ್ರಿಕಾಷನ್ ತಗೋಬೇಕಾಗುತ್ತೆ. ಶಾರ್ಟ್ ಪೀರಿಯಡ್ ನಲ್ಲಿ ಅವ್ರಿಗೆ ಆಗ್ತಕ್ಕಂಥ ಪರಿಣಾಮಗಳು ತುಂಬಾ ಕಡಿಮೆ ಅಂತ ನಾನು ಹೇಳ್ತೇನೆ. ಈಗ ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ ಲಂಗ್ಸ್ ಕ್ಯಾನ್ಸರ್ಸ್ ಬೇರೆ ಬೇರೆ ಸಮಸ್ಯೆಗಳು ನೋಡ್ತೀವಿ ಅಂತ. ಶಾರ್ಟ್ ಟರ್ಮ್ ಅಲ್ಲಿ ಏನು ಸಮಸ್ಯೆಗಳಾಗಬಹುದು? ಈಗ ನಾವು ಇಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂದ ತಕ್ಷಣ ಸೌದೆ ಒಲೆ ಹಚ್ಚಿ ಅಡಿಗೆ ಮಾಡೋಕೆ ಶುರು ಮಾಡ್ಬಿಡ್ತೀವಿ. ಇಂಥ ಶಾರ್ಟ್ ಟರ್ಮ್ ಅಲ್ಲಿ ಎದುರಾಗುವಂತ ಸಮಸ್ಯೆಗಳೇನು? ಸೊ ಶಾರ್ಟ್ ಟರ್ಮ್ ಎದುರಾಕಂತ ಸಮಸ್ಯೆಗಳು, ಒಂದು ನೀವು ರೆಸ್ಪಿರೇಟರಿ ಇನ್ಫೆಕ್ಷನ್ಗೆ ಪ್ರೋನ್ ಆಗ್ಬೋದು. ಇನ್ನೊಂದು ಇದೇನಂತಾರೆ ರೆಸ್ಪಿರೇಟರಿ ಸೆನ್ಸಿಟಿವಿಟಿ. ಈಗ ಏನಂದ್ರೆ ತುಂಬಾ ಅಲರ್ಜನ್ಸ್ ಅವಕ್ಕೆಲ್ಲ ಎಕ್ಸ್ಪೋಜರ್ ಆದ್ರೆ ನಿಮ್ಗೆ ಅಸ್ತಮಾ ತರದ ಒಂದು ಬ್ರಾಂಕೋಸ್ಪಾಸಮ್ ಬರ್ತಕ್ಕಂಥದ್ದು ಆ ತರ ಆಗ್ಬೋದು. ಸೊ ಇವೆಲ್ಲಾನು ಶ್ವಾಸಕೋಶದ ಮೇಲೆ ಇವೆಲ್ಲ ಪಾರ್ಟ್ ಟೈಮಿಂಗ್. ಅದಾದ್ಮೇಲೆ ಏನಾಗುತ್ತೆ, ತುಂಬಾ ಸೆಕ್ರಿಷನ್ಸ್ ಎಲ್ಲ ಬಂದು ಕೆಮ್ಮುಗಳು ಬರೋದು ಇಂಥವೆಲ್ಲ. ಸೊ ಬ್ರಾಂಕೋಸ್ಪಾಸಮ್, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇವು ಯೂಶಲಿ ಶಾರ್ಟ್ ಟರ್ಮ್ ಅಲ್ಲಿ ಬರ್ತಕ್ಕಂಥ ತೊಂದರೆಗಳು ಆಗಿರ್ಬೋದು. ಹಾಗಾದ್ರೆ ಏನ್ ಮಾಡಬಹುದು ಇದನ್ನ ತಪ್ಪಿಸ್ಕೊಳ್ಳೋದಕ್ಕೆ? ಏನಾದ್ರೂ ಈಗ ಸಂದರ್ಭ ಅಂತದೊಂದು ಬಂದಿದೆ, ಸೊ ಅದಕ್ಕೆ ಅನಿವಾರ್ಯವಾಗಿ ಈ ತರದೊಂದು ಸ್ಥಿತಿ ಎದುರಾಗಿದೆ, ಮಾಡಲೇಬೇಕಾದಂತದ್ದು. ಏನಾದ್ರೂ ತಪ್ಪಿಸ್ಕೊಳ್ಳುವಂತದ್ದು ಅಥವಾ ಪ್ರಿಕಾಷನ್ ತೆಗೆದುಕೊಳ್ಳೋದು? ಈಗ ನೀವು ಆಲ್ರೆಡಿ ಒಂದೆರಡು ಪ್ರಿಕಾಷನ್ಸ್ ಹೇಳಿದ್ರಿ, ಇನ್ನೊಂದಿಷ್ಟು ಅವರಿಗೆ ಸಜೆಷನ್ ಅನ್ನು ಕೊಡೋದಾದ್ರೆ? ಸೊ ನಾನು ಆಗ್ಲೇ ಹೇಳಿದಾಗೆ, ಒಂದು ಒಣಗಿದ ಕಡ್ಡಿಗಳಲ್ಲಿ ಅಡುಗೆ ಮಾಡ್ತಕ್ಕಂಥದ್ದು, ಯಾಕಂದ್ರೆ ಅದರಿಂದ ಬರ್ತಕ್ಕಂಥ ಹೊಗೆ ಕಡಿಮೆ ಇರ್ತದೆ. ಆಮೇಲೆ ಆದಷ್ಟು ಗಾಳಿ ಚೆನ್ನಾಗಿ ಸರಾಗವಾಗಿ ಹೋಗ್ತಕ್ಕಂಥ ಸರೌಂಡಿಂಗ್ಸ್ ಅಲ್ಲಿ ಮಾಡ್ತಕ್ಕಂಥದ್ದು. ನೀವು ಕುಕ್ ಮಾಡ್ತಕ್ಕಂಥ ಜಾಗಗಳಲ್ಲಿ ಕಿಟಕಿಗಳು ಅವೆಲ್ಲ ಜಾಸ್ತಿ ಇದ್ರೆ ಹೊಗೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ನೀವು ಬೇಕಿದ್ರೆ ಮಾಸ್ಕ್ ನ ಕೂಡ ಧರಿಸಬಹುದು ಆ ಟೈಮ್ ಬೀಯಿಂಗ್ ಅಲ್ಲಿ. ಆಮೇಲೆ ಹೊಗೆ ಯಾವ ಕಡೆ ಬರ್ತಿದ್ಯೋ ಅಲ್ಲಿ ಜಾಸ್ತಿ ಹೋಗದೆ ಇರೋ ತರ ಸ್ವಲ್ಪ ಅದರಿಂದ ದೂರದಲ್ಲಿ ಇಟ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಈ ತರ ಮಾಡಬಹುದು. ಆದಷ್ಟು ಈ ಪ್ಲಾಸ್ಟಿಕ್ಗಳು, ಪೇಪರ್ಗಳನ್ನು ಇವನ್ನೆಲ್ಲ ಜಾಸ್ತಿ ಬೇಯಿಸೋದನ್ನ ಮಾಡ್ಬೇಕು. ಯಾಕಂದ್ರೆ ಅದ್ರಲ್ಲಿ ಬರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ತುಂಬಾ ಇದಾಗಿರ್ತದೆ. ಸೊ ಇದ್ರೆಲ್ಲದ್ರಿಂದ ಮಾಡಿ ಆದಷ್ಟು ಅದ್ರಲ್ಲಿ ಆಗ್ತಕ್ಕಂಥ ಪರಿಣಾಮಗಳನ್ನ ನಾವು ತಗ್ಗಿಸಬಹುದಾಗಿದೆ. ಈ ಸುಡೋ ಒಲೆಯಲ್ಲಿ ಯಾವ ತರದ ಹಾನಿಕಾರಕ ಕೆಮಿಕಲ್ ಬರುತ್ತೆ? ಬೆಂಜಿಮನ್, ಕೆಲವೊಂದಿಷ್ಟು ಕೆಮಿಕಲ್ಗಳು ಉತ್ಪತ್ತಿ ಆಗುತ್ತೆ ಅಂತ. ಸೊ ಸುಮಾರು 100ಕ್ಕೂ ಹೆಚ್ಚು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಕೆಮಿಕಲ್ಸ್ ಇದೆ ಅಂತ ಡಿಸ್ಕ್ರಿಪ್ಷನ್ ಇದೆ ಲಿಟ್ರೇಚರ್ ಅಲ್ಲಿ. ಸೊ ಬೆನ್ಝೀನು, ಬೇರೆ ಬೇರೆ ಕೆಮಿಕಲ್ಸ್ ಬರ್ತದೆ. ಸೊ ಇವನ್ನ ನೀವು ಬಹಳಷ್ಟು ಜಾಸ್ತಿ ಎಕ್ಸ್ಪೋಜರ್ ತಗೊಂಡ್ರೆ ಅದು ಕ್ಯಾನ್ಸರ್ಗೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಲಿಟ್ರೇಚರ್ ಅಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಸೌದೆ ಒಲೆ ಅಷ್ಟು ಉತ್ತಮ ಅಲ್ಲ ಅಂತೀರಾ ನೀವು? ಅಲ್ಲ, ನೀವು ಸೌದೆ ಇಲ್ದೇ ಇರೋ ಒಲೆ ಕುಕ್ಕಿಂಗ್ ಮಾಡಿದ್ರೆ ಸೌದೆ ಒಲೆ ಅಷ್ಟು ಉತ್ತಮ ಅಲ್ಲ. ನೀವು ಹೇಳಿದಾಗೆ ಇಂದಿನ ದಿನಗಳಿಂದ ಎಲ್ಲಾ ಸರ್ಕಾರಗಳು ಈ ತರ ಮಾಡಿದ್ದೆ ಆ ಉದ್ದೇಶಕ್ಕೆ. ಈಗ ಆ ಪರಿಸ್ಥಿತಿ ಬಂದಿದೆ. ಬಟ್ ಈ ಒಂದು ಶಾರ್ಟ್ ಪೀರಿಯಡ್ ನ ಪಾಸ್ ಮಾಡ್ಲಿಕ್ಕೆ ನಾವು ಸಾದಷ್ಟು ಪ್ರಿಕಾಷನ್ ತಗೊಂಡು ಬಹುಶಃ ಇನ್ನೊಂದು ಕೆಲವೊಂದು ದಿವಸಗಳಲ್ಲಿ ಅದು ಎಂಡ್ ಆಗುತ್ತೆ ಅಂತ ನಾವು ಭಾವಿಸ್ಬಿಟ್ಟು ಇದು ಮಾಡೋಣ ಅಂತ. ಸದ್ಯಕ್ಕೆ ನೀವು ಬಂದಿರುವಂತಹ ಸಂದರ್ಭವನ್ನು ಎದುರಿಸೋದಕ್ಕೆ ಸೌದೆ ಒಲೆ ಮೊರೆ ಹೋಗ್ತಾ ಇದ್ದೀರಾ. ಇದರಿಂದ ಅಂತ ದೊಡ್ಡ ಮಟ್ಟದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ದೀರ್ಘಕಾಲಿಕ ಕ್ಯಾನ್ಸರ್ ಸಮಸ್ಯೆಗಳು ಬರಲಿಕ್ಕಿಲ್ಲ. ಆದ್ರೆ ಇದನ್ನೇ ನೀವು ಲಾಂಗ್ ಟರ್ಮಿಗೆ ಹೋದಂತ ಸಂದರ್ಭದಲ್ಲಿ ಇದರಿಂದ ಗ್ಯಾಸ್ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ನೀವು ಇದನ್ನೇ ಮಾರ್ಪಾಡು ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ವೈದ್ಯರ ಎಚ್ಚರಿಕೆ ಆಗಿರುವಂಥದ್ದು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್, ಕಾಶ್ಮೀರ ಟಿವಿ 9 ಬೆಂಗಳೂರು.